ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಪ್ರೀತಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಚೈತನ್ಯ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವ, ಅನಂತರ ವಾಕ್ಯಗಳನ್ನು ನಾವು ಧ್ಯಾನಿಸುವ. ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಸಮಯಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಚೈತನ್ಯ ವಾಕ್ಯದ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರ ಸಂಗಡ ನೀವು ಮಾತಾಡಿ, ಪ್ರತಿಯೊಬ್ಬರ ಬಲಪಡಿಸಿರಿ. ಕರ್ತನೇ, ನೀನು ಆಲೋಚನೆಗಳನ್ನು ಅನುಗ್ರಹಿಸಿರಿ. ನಡೆಯಬೇಕಾದ ಮಾರ್ಗದಲ್ಲಿ ಕರ್ತನೇ ನೀನು ನಮ್ಮನ್ನು ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯ ವೀಕ್ಷಕರೇ, ನಮ್ಮ ದೇವರು ನಮ್ಮನ್ನು ಮಾರ್ಗ ನಡೆಸುವಾತನು. ಈ ದಿನದಲ್ಲಿ ನಾವು ಮಾರ್ಗ ನಡೆಸುವ ದೇವರು ಎಂಬ ಶೀರ್ಷಿಕೆಯಲ್ಲಿ ಟಾಪಿಕ್ನಲ್ಲಿ ಇವತ್ತು ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ನಮ್ಮನ್ನು ಮಾರ್ಗ ನಡೆಸುವಂಥ ದೇವರು. ನೋಡ್ರಿ, ಒಂದು ಕುರಿಗಳಿಗೆ ಒಬ್ಬ ಕುರುಬನಿರ್ತಾನೆ. ಆ ಕುರುಬನು ಆ ಕುರಿಗಳನ್ನು ಸರಿಯಾದ ಮಾರ್ಗದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾನೆ. ಯಾವುದೇ ಅದಕ್ಕೆ ಕೇಡಾಗದ ಹಾಗೆ, ಯಾವುದೇ ಅಪಾಯಗಳು ಅದಕ್ಕೆ ಬರದ ಹಾಗೆ ಆ ಕುರುಬನ ಕೆಲಸ ಕುರಿಗಳನ್ನು ಪೋಷಿಸಿ ಪರಾಮರಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದು ಕುರುಬನ ಕೆಲಸ. ಹಾಗೆ ನಮ್ಮ ತಂದೆ ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ನಮಗೆ ಒಬ್ಬ ಸಹಾಯಕನನ್ನು ಆತನು ನಮಗೆ ಅನುಗ್ರಹಿಸಿದ್ದಾನೆ. ಆತನು ಹೇಗೆ ಅಂತ ಹೇಳಿದ್ರೆ, ನಾವು ನಡೆಯಬೇಕಾದ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸ್ತಾನೆ. ಆತನು ನಮಗೆ ಸಹಾಯಕನು. ನಾವು ಏನು ಮಾಡಬೇಕು, ಹೇಗೆ ನಾವು ಜೀವಿಸಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲವನ್ನು ಪರಿಶುದ್ಧ ಆತ್ಮ ದೇವರು ನಮಗೆ ಬೋಧಿಸಿ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ವಾಕ್ಯ ಹೀಗೆ ಹೇಳ್ತದೆ, ಯೆಹೋಶುವನ ಕುರಿತು 1ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನಮ್ಮನ್ನು ಮಾರ್ಗ ನಡೆಸುವ ದೇವರು. ನೋಡ್ರಿ, ದೇವರು ಮೋಶೆಗೆ ಆಲೋಚನೆಗಳನ್ನು ಅನುಗ್ರಹಿಸಿದನು. ಅವನು ದೇವರ ಮಾರ್ಗದಲ್ಲಿ ನಡೆದ. ಅನಂತರ ಮೋಶೆ ಯೆಹೋಶುವನಿಗೆ ಅನೇಕ ಸಂಗತಿಗಳನ್ನು ಕಲಿಸಿದ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೋಡು, ಮೋಶೆ ನಿನಗೆ ಬೋಧಿಸಿದ ಎಲ್ಲ ಕಾರ್ಯಗಳನ್ನು ಕೈಗೊಂಡು ನಡೆಯುವುದರಲ್ಲಿ ಯಾವಾಗಲೂ ಸ್ಥಿರಚಿತ್ತನಾಗಿರು. ಹಲ್ಲೆಲೂಯ. ನೋಡ್ರಿ, ಮೋಶೆ ಯೆಹೋಶುವನಿಗೆ ಅನೇಕ ಸಂಗತಿಗಳನ್ನು ಬೋಧಿಸಿದ. ಅದರಲ್ಲಿ ನೀನು ನಡೆಯೋದ್ರಲ್ಲಿ ಎಡಕ್ಕಾದರೂ ಬಲಕ್ಕಾದರೂ ನೀನು ತಿರುಗಬೇಡ. ಮೋಶೆ ಹೇಳಿಕೊಟ್ಟಂಥ ಧರ್ಮೋಪದೇಶದಲ್ಲಿ, ಮೋಶೆ ನಿನಗೆ ಬೋಧಿಸಿದಂಥ ಆಲೋಚನೆಗಳಲ್ಲಿ ಆಚೆ ಈಚೆ ಹೋಗಬೇಡ. ಅದನ್ನು ನೀನು ಕೇಳಿದ್ದೆಯಲ್ಲ, ಅದರಲ್ಲೇ ಸ್ಥಿರವಾಗಿರು, ಅದರಲ್ಲೇ ಸ್ಥಿರಚಿತ್ತನಾಗಿರು, ಅದರಲ್ಲೇ ಪೂರ್ಣ ಚಿತ್ತನಾಗಿರು. ಅದರನ್ನೇ ನೋಡಿ ನೀನು ಮುಂದೆ ಹೋಗು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ. ಯೆಹೋಶುವನಿಗೆ ಹೇಳಿದ ಹಾಗೆ ಇವತ್ತು ನಮಗೆ ಸತ್ಯವೇದದಲ್ಲಿ ಅನೇಕ ಆಲೋಚನೆಗಳನ್ನು ದೇವರ ಆತ್ಮನು ನಮಗೆ ಪ್ರಕಟಿಸ್ತಾ ಇದ್ದಾನೆ. ನೀವು ಸಭೆಗಳು ಹೋಗುವಾಗ ಸಭೆಗಳಲ್ಲಿ ದೇವ ಸೇವಕರುಗಳು ಮಾತನಾಡ್ತಾರೆ. ಏನು ಮಾತನಾಡ್ತಾರೆ? ದೇವರ ವಾಕ್ಯವನ್ನು ಮಾತನಾಡ್ತಾರೆ. ನೀವು ನಡೆಯಬೇಕಾದದ್ದು, ನೀವು ಕ್ರಮಪಡಿಸಿಕೊಳ್ಬೇಕಾದದ್ದು, ನೀವು ಹೇಗೆ ಜೀವಿಸಬೇಕೆಂಬುದಾಗಿ ಎಲ್ಲ ಆಲೋಚನೆಗಳು ಸತ್ಯವೇದದಿಂದ ಬರ್ತದೆ. ಎಲ್ಲಿಂದ ಬರ್ತದೆ? ದೇವರ ಆತ್ಮನ ಮೂಲಕವಾಗಿ ಬರುವಂಥದ್ದು. ಯೆಹೋಶುವನಿಗೆ ಮೋಶೆಯ ಆಲೋಚನೆಗಳನ್ನು ಅನುಗ್ರಹಿಸಿದ. ಇವತ್ತು ದೇವರ ಆತ್ಮನು ನಮಗೆ ಆಲೋಚನೆಗಳನ್ನು ಅನುಗ್ರಹಿಸ್ತದಾನೆ. ಹೊಸ ಒಡಂಬಡಿಕೆ ಸಭೆಗಳಿಗೆ ದೇವರ ಆತ್ಮನು ಹೇಳುವುದನ್ನು ಕಿವುಳನ್ನು ಕೇಳಲಿ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಮಗೆ ದೇವರ ಆತ್ಮನು ಮಾರ್ಗದರ್ಶಕರಾಗಿದ್ದಾರೆ. ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ನಾವು ಎಲ್ಲಿಗೆ ಹೋಗಬೇಕೆಂಬುದಾಗಿ ಆತನಿಗೆ ಗೊತ್ತಿದೆ ಪ್ರಿಯರೇ. ಅದರಿಂದ ಸತ್ಯದ ಆತ್ಮನು ನಿಮ್ಮಲ್ಲಿ ಬರುವಾಗ ನೀವು ನಡೆಯಬೇಕಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ. ಹಾಗಾದರೆ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ. ಹಾಗಾದರೆ ನಮ್ಮನ್ನು ಮಾರ್ಗ ನಡೆಸುವ ನಮ್ಮ ದೇವರು ಆತನಾಗಿದ್ದಾನೆ. ನಮಗೆ ಎಲ್ಲಿಂದಲೂ ಮಾರ್ಗಗಳಿಲ್ಲ, ಕರ್ತನೇ ನಮಗೆ ಮಾರ್ಗವಾಗಿದ್ದಾನೆ. ಆತನ ಮಾರ್ಗದಲ್ಲಿ ನಾವು ನಡೀಲಿಕ್ಕಾಗಿ ಕರೆಯಲ್ಪಟ್ಟವರು. ಯೇಸು ಸ್ವಾಮಿ ಸಹ ಹೇಳ್ತಾರೆ, ನಾನೇ ಸತ್ಯ ಜೀವೋ ಮಾರ್ಗ. ಹಾಗಾದರೆ ದೇವರ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ನಾವು ಕೃತಾರ್ಥರಾಗ್ತೇವೆ, ನಾವು ಜಯವನಗೊಳ್ತೇವೆ, ನಾವು ವಿನ್ ಆಗ್ತೇವೆ. ದೇವರು ಬೋಧಿಸುವ ಮಾರ್ಗವನ್ನು ಬಿಟ್ಟು ಆಚೆ ಈಚೆ ಹೋಗುವುದಾದರೆ ನಾವು ಸೋತು ಹೋಗ್ತೇವೆ. ಇವತ್ತು ಅನೇಕ ಜನರು ಸೋತು ಹೋಗ್ಲಿಕ್ಕೆ ಕಾರಣ ಏನು? ಅನೇಕ ಜನರು ಕುಗ್ಗಿ ಹೋಗ್ಲಿಕ್ಕೆ ಕಾರಣ ಏನು? ಅನೇಕರ ಬಿಸ್ನೆಸ್ಗಳು ಸೋತು ಹೋಗ್ಲಿಕ್ಕೆ ಕಾರಣ ಏನು? ದೇವರು ಹೇಳುವ ಮಾರ್ಗದಲ್ಲಿ ನಡೆಯುವುದಿಲ್ಲ. ಕುರುಬನ ನಡೆಸ್ತಿರುವಂಥ ದಾರಿಯಲ್ಲಿ ನಡೆದು ಬಿಟ್ಟು ಬೇರೆ ದಾರಿಗೆ ಹೋಗುವಾಗ ಅಲ್ಲಿ ಸೋಲನ್ನು ನಾವು ನೋಡ್ತೇವೆ. ಅಲ್ಲಿ ಜಯ ಕಾಣುವುದೇ ಇಲ್ಲ. ಯೋನನಿಗೆ ನಿನಾವೆಗೆ ಹೋಗು ಅಂತ ಹೇಳುವಾಗ ಇವನು ತಾರ್ಷೀಸಿಗೆ ಹೋದ. ನೋಡ್ರಿ, ಅಲ್ಲಿ ಸೋಲು.
ಅಲ್ಲಿ ನಿನವೆ ಜನ ನಾಶವಾಗ್ತಿದ್ದಾರೆ. ನಿನವೆಯಲ್ಲಿರುವಂಥ ಜನರು ಈಗಾಗಲೇ ಸತ್ತು ಹೋಗ್ತಾರೆ, ನಾಶ ಬರ್ತದೆ ಅವರಿಗೆ ಹೋಗು ದೇವರು ಹೇಳುವಾಗ ಯೋನನ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ ತಾರ್ಷಿಷಿಗೆ ಹೋಗ್ತಿದ್ದಾನೆ ಹಡಗನ ಹತ್ತಿ. ದೇವರು ಬಿಡ್ತಾರ? ಸತ್ಯವೇದ ಹೇಳ್ತದೆ ಯೋನನು 3 ದಿನ ಮೀನಿನ ಹೊಟ್ಟೆ ಒಳಗಿದ್ದಂತೆ ರಾತ್ರಿ ಹಗಲು. ನೋಡ್ರಿ, ನಾವು ದೇವರ ಆಲೋಚನೆನ ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗುವಾಗ ಅಲ್ಲಿ ಸೋಲನ್ನು ನಾವು ಕಾಣ್ತೇವೆ. ನಮಗೆ ಜಯ ಬೇಕಾ? ದೇವರ ಮಾರ್ಗದಲ್ಲಿ ನಾವು ನಡೆಸಲ್ಪಡಬೇಕು. ದೇವರು ಹೇಳುವಂಥ ಮಾರ್ಗದಲ್ಲಿ ನಾವು ಹೋಗಬೇಕು. ದೇವರ ಆಲೋಚನೆ ಕೊಡುವಂಥ ಮಾರ್ಗದಲ್ಲಿ ನಾವು ನಡೆಸಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟವರು. ಇವತ್ತು ಅನೇಕರ ಬಿಸ್ನೆಸ್ಗಳಲ್ಲಿ ಕುಂದಿ ಹೋಗ್ಲಿಕ್ಕೆ ಏನು ಕಾರಣ? ಸೋತು ಹೋಗ್ಲಿಕ್ಕೆ ಏನು ಕಾರಣ? ಲಾಸ್ ಆಗಲಿಕ್ಕೆ ಏನು ಕಾರಣ? ದೇವರ ಆಲೋಚನೆಗಳನ್ನು ಕೊಡುವಾಗ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಆಲೋಚನೆಯಲ್ಲಿ ನಾವು ನಡೆಯೋದ್ರಿಂದ, ನಮ್ಮ ಆಲೋಚನೆಗಳಿಂದ ನಾವು ಮುಂದೆ ಹೋಗೋದ್ರಿಂದ ಅಲ್ಲಿ ಫೈಲ್ಯೂರ್ನ ನಾವು ನೋಡ್ತಿದ್ದೀವಿ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತದೆ, ಮೋಶೆ ಯೆಹೋಶುವನಿಗೆ ಒಂದು ಮಾರ್ಗವನ್ನು ಬೋಧಿಸಿದ್ದ, ಸನಾತನ ಮಾರ್ಗ. ನೀನು ಹೀಗೆ ಹೋಗಬೇಕು, ಹೀಗೆ ಇರಬೇಕು, ಇದನ್ನು ನೀನು ನೋಡ್ತಾ ಇರಬೇಕು, ಎಡಕ್ಕೂ ಆಚೆ ತಿರುಗಬೇಡ, ನೀನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರು, ನೀನು ಕೃತಾರ್ಥನಾಗುವಿ, ನೀನು ಜಯವನ್ನು ಗೊಳ್ತೀಯ, ಇಲ್ಲದ್ರೆ ನೀನು ಸೋತು ಹೋಗ್ತೀಯ ಎಂಬುದಾಗಿ ಅನೇಕ ಸಂಗತಿಗಳನ್ನು ಬೋಧಿಸಿದ್ರಿಂದ ಅದನ್ನು ಅವನು ಹೃದಯದಲ್ಲಿ ಇಟ್ಕೊಂಡಿದ್ದ. ಅವನು ಅದರ ಪ್ರಕಾರ ನಡೀಲಿಕ್ಕೆ ಪ್ರಾರಂಭಿಸಿದ. ಹಲ್ಲೆಲೂಯಾ. ಕೊನೆಯದಾಗಿ ಬರುವಾಗ ನಾವು ಸತ್ಯವೇದ ಯೆಹೋಶುವನ ಪುಸ್ತಕವನ್ನು ನೀವು ಓದಿ ನೋಡ್ರಿ. ಅಲ್ಲಿ ಹೇಳ್ತಾನೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ರಿ, ಆದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಕಾರಣ ಏನು ಹೇಳಿ? ದೇವರು ಮೋಶೆ ಮೂಲಕ ಅವನಿಗೆ ಒಂದು ಬೋಧನೆಯನ್ನು ಬೋಧಿಸಿದ್ದ, ನಡೆಯಬೇಕಾದ ಮಾರ್ಗವನ್ನು ತಿಳಿಸಿದ್ದ. ಆ ಮಾರ್ಗದಲ್ಲಿ ಯೆಹೋಶುವನ ನಡೆದ. ಹಲ್ಲೆಲೂಯ. ಇವತ್ತು ನಮಗೆ ನಡೆಯಬೇಕಾದ ಮಾರ್ಗ ಸತ್ಯವೇದ ನಮಗೆ ಬೋಧಿಸ್ತದೆ ಪ್ರಿಯರೇ. ಆ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಮ್ಮ ಜೀವಿತಗಳಲ್ಲಿ ನಾವು ಜಯವನ್ನು ಕಾಣ್ತೇವೆ. ನಾವು ಸೋತು ಹೋಗುವುದಿಲ್ಲ, ನಾವು ಬಿದ್ದು ಹೋಗುವುದಿಲ್ಲ. ಅದಕ್ಕೆ ಕೀರ್ತನೆಗಾರನ ಹೀಗೆ ಹೇಳ್ತಾನೆ, ಕೀರ್ತನೆ 23ನೇ ಕೀರ್ತನೆ 3ನೇ ವಾಕ್ಯ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನ ನಡೆಸ್ತಾನೆ. ಹಾಗಾದರೆ ನಮ್ಮ ದೇವರು ನಮ್ಮನ್ನು ನಡೆಸುವಂಥ ದೇವರು ತನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಯೆಹೋಶುವನಿಗೆ ಮೋಶೆ ಮೂಲಕ ಆಲೋಚನೆಗಳನ್ನು ಅನುಗ್ರಹಿಸಿದ್ರು. ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. ಹಾಗಾದರೆ ನಮ್ಮ ದೇವರು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ತನ್ನ ಹೆಸರಿಗೆ ತಕ್ಕಂತೆ, ಯಾರ ಹೆಸರಿಗೆ ತಕ್ಕಂತೆ? ದೇವರ ಹೆಸರಿಗೆ ತಕ್ಕಂತೆ. ಹಲ್ಲೆಲೂಯಾ. ದೇವರ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮನ್ನು ನಡೆಸುವ ಆತನು ದೇವರು ಮಾತ್ರನೇ. ನಮ್ಮನ್ನು ನಡೆಸುವ ದೇವರು ಆತನಾಗಿದ್ದಾನೆ, ಮಾರ್ಗ ನಡೆಸುವ ದೇವರಾಗಿದ್ದಾನೆ, ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ದೇವರ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ವಾಕ್ಯ ನೋಡ್ರಿ. ಹೇಗಂತ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಸೋತು ಹೋದಂಥ ನಮ್ಮನ್ನು, ಕುಗ್ಗಿ ಹೋದಂಥ ನಮ್ಮನ್ನು ಉಜ್ಜೀವಿಸ ಮಾಡ್ತಾನಂತೆ ನಮ್ಮ ದೇವರು. ಹಲ್ಲೆಲೂಯಾ. ಇವತ್ತು ನೀವು ಸೋತು ಹೋಗಿದ್ದೀರಾ, ನೀವು ಕುಗ್ಗಿ ಹೋಗಿದ್ದೀರಾ, ಇವತ್ತು ಚಿಂತೆಯಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ. ನಿಮ್ಮನ್ನು ಪೋಷಿಸಿ ಪರಾಂಬರಿಸುವ ದೇವರು, ನಿಮ್ಮನ್ನು ಸಂತೈಸುವ ದೇವರು ನಿಮ್ಮನ್ನು ಉಜ್ಜೀವಿಸ ಮಾಡಿ ನಡೆಯಬೇಕಾದ ಮಾರ್ಗದಲ್ಲಿ ಆತನು ನಡೆಸ್ತಾನೆ, ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಕುಗ್ಗಿ ಹೋಗ್ಬೇಡ್ರಿ. ನಮ್ಮನ್ನು ನಡೆಸುವ ದೇವರು ಯೇಸು ಆಗಿದ್ದಾರೆ. ನಮ್ಮನ್ನು ನಡೆಸುವ ದೇವರು ಯೇಸು ಆಗಿದ್ದಾರೆ. ಅವರು ಯಾವಾಗಲೂ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾರಂತೆ. ಅಷ್ಟೇ ಅಲ್ಲ, ಕೀರ್ತನೆ 32ನೇ ಅಧ್ಯಾಯ 8ನೇ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಹಾಗಾದರೆ ನಮ್ಮ ದೇವರು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವಂಥ ದೇವರು, ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ನಾನು ಹೇಳಿದೆ, ನಮ್ಮನ್ನು ಮಾರ್ಗ ನಡೆಸಲಿಕ್ಕೆ ಪರಿಶುದ್ಧ ಆತ್ಮದೇವರಿದ್ದಾರೆ. ಅವರು ಹೇಗೆ ಅಂತ ಹೇಳಿದರೆ, ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಡೆಸ್ತಾರೆ. ಆಚೆ ಈಚೆ ನಡೆಸಲ್ಲ, ಗಲಿಬಿಲಿಯಲ್ಲಿ ನಡೆಸಲ್ಲ, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಅಷ್ಟೇ ಅಲ್ಲ, ಆತನು ನಮ್ಮ ವಿಷಯದಲ್ಲಿ ನಮ್ಮನ್ನು ಕಟಾಕ್ಷಿಸಿ ಆಲೋಚನೆಗಳನ್ನು ಕೊಡುವಂಥ ದೇವರು, ನಮ್ಮನ್ನು ದೃಷ್ಟಿಸಿ ನಮ್ಮನ್ನು ಕಲಿಕರಿಸಿ ನಮಗೆ ಆಲೋಚನೆಯನ್ನು ಅನುಗ್ರಹಿಸುವಂಥ ದೇವರು ಆತನಾಗಿದ್ದಾನೆ. ಆಮೇನ್. ಆಲೋಚನೆಗಳನ್ನು ಅನುಗ್ರಹಿಸುವಂಥ ದೇವರು, ಆಲೋಚನೆ ಹೇಳುವಂಥ ದೇವರು ಆತನಾಗಿದ್ದಾನೆ. ನೋಡ್ರಿ,
ಹಾಗಾದರೆ ನಮ್ಮ ಬಿಸ್ನೆಸ್ಗಳಲ್ಲಿ ಆಲೋಚನೆ ಹೇಳುವಂಥ ದೇವರು, ನಮ್ಮ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಲೋಚನೆಯನ್ನು ಹೇಳುವಂಥ ದೇವರು, ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಆಲೋಚನೆಯನ್ನು ಹೇಳುವಂಥ ದೇವರು, ನಿಮ್ಮ ಮಕ್ಕಳ ಮದುವೆ ವಿಷಯದಲ್ಲಿ, ಭವಿಷ್ಯದ ವಿಷಯದಲ್ಲಿ ಆಲೋಚನೆಯನ್ನು ಹೇಳುವಂಥ ದೇವರು ನಮ್ಮ ದೇವರು ಆತನಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಆತನು ಆಲೋಚನೆಗಳನ್ನು ಅನುಗ್ರಹಿಸುವಂಥ ದೇವರು. ಹಲ್ಲೆಲೂಯಾ. ನಿಮಗೆ ಆಲೋಚನೆಗಳನ್ನು ಹೇಳಲಿಕ್ಕೆ ಯಾರಿಲ್ಲ ಎಂಬುದಾಗಿ ಚಿಂತಿಸಬೇಡಿ ಪ್ರಿಯರೇ. ನಮಗೆ ಆಲೋಚನೆಗಳನ್ನು ಹೇಳಲಿಕ್ಕೆ ದೇವರ ಆತ್ಮನು ಯಾವಾಗಲೂ ಸಿದ್ಧರಿದ್ದಾರೆ. ಅವರು ನಮಗೆ ಆಲೋಚನೆಗಳನ್ನು ಹೇಳಿಕೊಡ್ತಾರೆ. ನೀವೊಂದು ವೇಳೆ ಈ ದಿನಗಳಲ್ಲಿ ಕುಗ್ಗಿ ಹೋಗಿರ್ಬೋದು, ನಮಗೆ ಯಾರು ಸಹಾಯ ಇದ್ದಾರೆ, ನಮಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರು ಇದು ಆಲೋಚನೆಗಳನ್ನು ಕೊಡ್ತಾರೆ, ಈಗೆಲ್ಲ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಯಾರು ನಮಗೆ ನೋಡಿಕೊಳ್ತಾರೆ? ಇಲ್ಲ, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಆತನು ನಮಗೆ ಬೋಧಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ಆತನು. ಅದಕ್ಕೆ ವಾಕ್ಯ ಹೇಳ್ತದೆ, ಆತನು ಕಟಾಕ್ಷಿಸಿ ಆಲೋಚನೆಗಳನ್ನು ಹೇಳಿಕೊಡ್ತಾರೆ. ನಾವು ಹೇಗೆ ಹೋಗಬೇಕು, ನಾವು ಹೇಗೆ ಜೀವಿಸಬೇಕು, ನಾನು ಏನು ಮಾಡಬೇಕು, ನಾನು ಎಲ್ಲಿಗೆ ಹೋಗಬೇಕು, ಏನನ್ನು ಮಾಡಬೇಕು, ಎಲ್ಲವನ್ನು ನಮ್ಮ ದೇವರು ನಮಗೆ ಬೋಧಿಸುವಂಥ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಮೋಶೆಗೆ ತನ್ನ ಮಾರ್ಗವನ್ನು ತೋರಿಸಿದ. ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಮಾರ್ಗವನ್ನು ತೋರಿಸಿದ ಅಂದರೆ ಕೆಂಪು ಸಮುದ್ರದ ಮಾರ್ಗ. ಹಲ್ಲೆಲೂಯಾ. ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆಯುವಂಥ ಮಾರ್ಗ. ಯೆಹೋಶುವನಿಗೆ ದೇವರು ಎಲ್ಲಿ ಯೋರ್ದನ್ ದಡವನ್ನು ಮೀರಿ ಹರಿಯುವಂಥ ಜಾಗದಲ್ಲಿ ಮಾರ್ಗ. ಎಂತಹ ದೇವರು ನೋಡ್ರಿ ನಮ್ಮ ದೇವರು, ಸರ್ವಶಕ್ತನಾದ ದೇವರು. ಅದರಿಂದ ನಿಮ್ಮ ಜೀವಿತಗಳಲ್ಲಿ ಮಾರ್ಗವನ್ನು ನಡೆಸುವಂಥ ಕರ್ತನು ನನ್ನ ದೇವರು ಆತನಾಗಿದ್ದಾನೆ. ನನ್ನ ದೇವರು ಆತನಾಗಿದ್ದಾನೆ. ಅದರಿಂದ ನೀವು ಚಿಂತಿಸಬೇಡ್ರಿ. ನಮಗೆ ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವಂಥ ದೇವರು. ನಾನು ಎಲ್ಲಿಗೆ ಹೋಗಬೇಕು, ಏನನ್ನು ಮಾಡಬೇಕು, ಹೇಗೆ ನಾನು ಉದ್ಧಾರ ಆಗಬೇಕು, ಯಾವ ರೀತಿಯಾಗಿ ಬಿಸ್ನೆಸ್ನ ಮಾಡಿದರೆ ನಾನು ಉದ್ಧಾರ ಆಗ್ತೇನೆ, ನಾನು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದರೆ ನಾನು ಆಶೀರ್ವದಿಸಲ್ಪಡ್ತೇನೆ, ಯಾವ ರೀತಿಯಾಗಿ ಮುಂದೆ ಹೋದರೆ ನನ್ನ ಜೀವಿತಗಳು ಭವಿಷ್ಯ ಆಶೀರ್ವದಿಸಲ್ಪಡ್ತದೆ, ಎಲ್ಲವನ್ನು ತಿಳಿದಿರುವಂಥ ಏಕೈಕ ಸರ್ವಶಕ್ತನಾದ ನಮ್ಮ ತಂದೆ ಆತನಾಗಿದ್ದಾನೆ ಪ್ರಿಯರೇ. ಆತ ನಮಗೆ ಆಲೋಚನೆಗಳನ್ನು ಅನುಗ್ರಹಿಸ್ತಾನೆ. ಸತ್ಯವೇದ ಹೇಳ್ತದೆ, ಅಬ್ರಾಮನಿಗೆ ದೇವರು ಕರೆಯುವಾಗ ನಾನು ತೋರಿಸುವಂಥ ದೇಶಕ್ಕೆ ಹೋಗು. ಯಾರು ಹೇಳ್ತಿದ್ದಾರೆ? ದೇವರು ಹೇಳ್ತಿದ್ದಾರೆ. ಸತ್ಯವೇದವನ್ನು ನೀವು ತೆಗೆದು ನೋಡ್ರಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೀವು ಅಬ್ರಾಮನ ಕುರಿತು ನೋಡುವಾಗ ದೇವರು ಹೇಳ್ತಾರೆ, ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಆಗ ಹೇಳುವಾಗ ಯಾವುದೇ ಲೊಕೇಶನ್ಸ್ ಇರಲಿಲ್ಲ, ಯಾವುದೇ ಗೂಗಲ್ ಮ್ಯಾಪ್ ಇರಲಿಲ್ಲ. ಆದರೆ ದೇವರು ಅವನನ್ನು ಮಾರ್ಗ ನಡೆಸಿದರು. ಕಾನಾನ್ ದೇಶಕ್ಕೆ ಹೋಗುವ ತನಕ ಅವನ ಜೊತೆಯಲ್ಲಿದ್ದರು, ಅವನ ಮುಂದೆನೂ ಅವನ ಜೊತೆಯಲ್ಲಿದ್ದರು. ದೇವರು ಒಂದು ಸಾರಿ ಹೇಳಿದರೆ ಆತನು ಪರಿಪೂರ್ಣವಾಗಿ ಮಾಡುವ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದೇ ಗೂಗಲ್ ಮ್ಯಾಪ್ ಇರಲಿಲ್ಲ, ಗುರುತುಗಳಿಲ್ಲ. ಆದರೆ ದೇವರು ಅವನನ್ನು ಮಾರ್ಗ ನಡೆಸಿದ್ರು. ಎಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ತಿದ್ದ, ಎಲ್ಲ ಆಪತ್ತುಗಳು ಬರ್ತಾಯಿತ್ತು. ದೇವರು ಆದರೂ ಎಲ್ಲ ಆಪತ್ತುಗಳಿಂದ ತಪ್ಪಿಸಿ ಅವನನ್ನು ಸರಿಯಾದ ಮಾರ್ಗದಲ್ಲಿ ಕಾನಾನ್ ದೇಶಕ್ಕೆ ಸೇರಿಸಿದರು. ಹಲ್ಲೆಲೂಯಾ. ಅವನು ಹೋಗಬೇಕಾದ ದೇಶಕ್ಕೆ ಸೇರಿಸಿದರು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ದೇವರು ನಮ್ಮನ್ನು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಯೋಸೇಫನ ಚರಿತ್ರೆ ತೆಗೆದು ನೋಡ್ರಿ. ಯೋಸೇಫನು ದೇವರು ಅವನ ವಿಷಯದಲ್ಲಿ ಹಿತವನ್ನೇ ಮಾಡಿದ್ರು. ಅವನ ಮಾರ್ಗಗಳೆಲ್ಲ ತಪ್ಪಿ ಹೋಯಿತು. ಅವನನ್ನು ತಗೊಂಡೋಗಿ ಗುಂಡಿಗೆ ಹಾಕಿದ್ರು, ಸೆರೆಮನೆಗೆ ಹಾಕಿದ್ರು. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಹ ದೇವರು ಅವನ ಜೊತೆಯಲ್ಲಿದ್ದರಿಂದ ಅವನ ಮಾರ್ಗಗಳು ಸರಾಗಾಯಿತು. ಈಗ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ ಅವರ ಅಣ್ಣಂದಿರ ಮುಂದೆ, ನೀವು ನನಗೆ ಕೇಡನ್ನು ಮಾಡಿದ್ರಿ, ಆದರೆ ನನ್ನ ದೇವರು ನನಗೆ ಹಿತವನ್ನೇ ಮಾಡಿದ. ಯಾಕೆ ಹಿತವನ್ನು ಮಾಡಿದ? ಅವನ ಜೊತೆಯಲ್ಲಿದ್ದ ಅವನಿಗೆ ಮಾರ್ಗವನ್ನು ನಡೆಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲೂ, ಕಣ್ಣೀರುಗಳ ಮಧ್ಯದಲ್ಲೂ ದೇವರು ಅವನ ಜೊತೆಯಲ್ಲಿದ್ದು ಅವನಿಗೆ ಮಾರ್ಗವನ್ನು ನಡೆಸಿದರು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ಎಷ್ಟೇ ಇಕ್ಕಟ್ಟುಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಅವಮಾನಗಳು ಬರಲಿ, ದೇವರು ನಿಮ್ಮನ್ನು ಮಾರ್ಗ ನಡೆಸೋದ್ರಲ್ಲಿ ಎರಡು ಮಾತಿಲ್ಲ ಪ್ರಿಯರೇ. ಯೋಸೇಫನ ಚರಿತ್ರೆ ನೋಡುವಾಗ ಬಹಳ ಆಶ್ಚರ್ಯವಾದಂಥ ಸಂಗತಿಗಳು. ಅವನ ಅಣ್ಣಂದಿರು, ಸ್ವಂತ ಅಣ್ಣಂದಿರು ತಗೊಂಡೋಗಿ ಗುಂಡಿಗೆ ಹಾಕ್ತಾರೆ. ಗುಂಡಿಯಿಂದ ಐಗುಪ್ತರಿಗೆ ಮಾರಿಬಿಡ್ತಾರೆ. ಐಗುಪ್ತರಿಂದ ಅವನು ಪೋಟಿಫರನ ಮನೇಲಿ ಇರ್ತಾನೆ. ಅಲ್ಲಿ ಸಹ ಕಷ್ಟ. ಅಲ್ಲಿಂದ ಸೆರೆಮನೆಗೆ ಹೋಗ್ತಾನೆ. ಸೆರೆಮನೆಯಿಂದ ಸೀದಾ ಅರಸನ ಹತ್ತಿರ ಹೋಗಿ ನಿಲ್ತಾನೆ. ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಸರ್ವಾಧಿಕಾರಿ ಆಗ್ತಾನೆ. ಕಾರಣ ಏನು ಹೇಳಿ?
ದೇವರು ಅವರನ್ನು ಮಾರ್ಗ ನಡೆಸಿದರು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ದೇವರನ್ನು ಮಾರ್ಗ ನಡೆಸ್ತಾನೆ ಪ್ರಿಯರೇ. ಎಷ್ಟು ಅವಮಾನಗಳ ಸ್ಥಿತಿ ಬರ್ಬೋದು, ಎಷ್ಟು ಹೋರಾಟಗಳ ಸ್ಥಿತಿ ಬರ್ಬೋದು, ಯಾರು ಸಹಾಯಕರಿಲ್ಲದೆ ಇರ್ಬೋದು, ನನಗೆ ನನ್ನ ಭವಿಷ್ಯಗಳು ಇನ್ನು ಮುಂದೆ ಯಾರು ನೋಡ್ಕೊಳ್ತಾರೆ ಎಂಬುದಾಗಿ ಅಂಥ ಸ್ಥಿತಿಗಳು ನಿಮ್ಮ ಮುಂದೆ ಬಂದು ನಿಲ್ಬೋದು. ಆದರೆ ನಿಮ್ಮನ್ನು ಕರೆದಿರುವಂಥ ದೇವರು ನಿಮಗೆ ಕಟಾಕ್ಷಿಸಿ ಆಲೋಚನೆ ಹೇಳುವಂಥ ದೇವರು. ಅದಕ್ಕೆ ಯೋಸೆಫನ ಚರಿತ್ರೆ ನೋಡುವಾಗ ಅಲ್ಲಿದ್ದಂಥ ರಾಜ ಗುರುತಿಸ್ತಾನೆ, ಇವನಲ್ಲಿ ದೇವರ ಆತ್ಮನು ಇದ್ದಾನಲ್ಲ, ಉಂಟಲ್ಲ, ಇವನಲ್ಲಿ ದೇವರ ಆತ್ಮನು ಇದ್ದಾನಲ್ಲ. ಹಾಗಾದರೆ ಯೋಸೆಫನಿಗೆ ದೇವರು ತನ್ನ ಮಾರ್ಗವನ್ನು ಬೋಧಿಸಿದನು, ಅವನಿಗೆ ಕಟಾಕ್ಷಿಸಿ ಆಲೋಚನೆಗಳನ್ನು ಹೇಳಿಕೊಟ್ಟ. ಅದರಿಂದ ಅವನ ಜೀವಿತದಲ್ಲಿ ದೇವರು ಅವನಿಗೆ ಜಯದಿಂದ ಜಯಕ್ಕೆ ನಡೆಸಲ್ಪಟ್ಟ. ಅದರಿಂದ ಅವನ ಜೀವಿತ ಜಯದಿಂದ ಜಯಕ್ಕೆ ಹೋಯಿತು. ಅವನು ಸೋತು ಹೋದ್ರೂ, ಅವನು ಬಿದ್ದು ಹೋದ್ರೂ, ಅಂದರೆ ಅವಮಾನ ಎಂಬ ಪರಿಸ್ಥಿತಿಗಳಲ್ಲಿ ಹೋದ್ರೂ ದೇವರು ಅವನನ್ನು ಎತ್ತಿ ಜಯದಿಂದ ಜಯಕ್ಕೆ ನಡೆಸಿದರು, ಕಟಾಕ್ಷಿಸಿ ಆಲೋಚನೆಗಳನ್ನು ಅನುಗ್ರಹಿಸಿದರು. ಅದರಿಂದ ದೇವರು ಐಗುಪ್ತ ದೇಶದಲ್ಲಿ ಅವನನ್ನು ಸರ್ವಾಧಿಕಾರಿಯಾಗಿ ದೇವರು ಇಟ್ಟರು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಕಟಾಕ್ಷಿಸಿ ನಿಮಗಾಗಿ ಆಲೋಚನೆಗಳನ್ನು ಹೇಳುವಂಥ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ಪ್ರಿಯರ. ಅಷ್ಟೇ ಅಲ್ಲ, ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ಹಲ್ಲೆಲೂಯಾ. ನಮ್ಮ ದೇವರು ಹೀಗೆ ಹೇಳ್ತಾನೆ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗೆ ಅಂತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುತ್ತಾನೆ. ಯೆಶಾಯ 48:17 ಹೀಗೆ ಹೇಳ್ತದೆ, ದೇವರು ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾನಂತೆ. ಹೇಗೆ ನಡಿಬೇಕು ಅದನ್ನು ಸಹ ತೋರಿಸ್ತಾರೆ. ನನಗೆ ವೃದ್ಧಿ ಮಾರ್ಗ, ಅಭಿವೃದ್ಧಿಯ ಮಾರ್ಗ, ನಾನು ಆಶೀರ್ವಾದದ ಮಾರ್ಗ ಎಲ್ಲವನ್ನ ಬೋಧಿಸುವಂಥ ಒಳ್ಳೆಯ ದೇವರು ತಂದೆ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಹೇಗೆ ಅಂದರೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾರಂತೆ. ನಾವು ಹೇಗೆ ಆಶೀರ್ವಾದವನ್ನು ಹೊಂದಬೇಕು, ನಾವು ಹೇಗೆ ಆಶೀರ್ವದಿಸಲ್ಪಡ್ತೇವೆ ಎಲ್ಲವನ್ನು ಬೋಧಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅದರಿಂದ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ. ಶುಭವು ಕೃಪೆಯಿಂದ ನಾವು ಹೋಗುವುದಲ್ಲ, ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರಿಯರೇ. ಯಾಕೆಂದರೆ ನಮ್ಮ ದೇವರು ಯೆಹೋವನು, ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ನಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾನಂತೆ. ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸುವುದು ದೇವರಿಂದಲೇ. ದೇವರ ಆತ್ಮನೇ ನಮಗೆ ವೃದ್ಧಿ ಮಾರ್ಗವನ್ನು, ಆಶೀರ್ವಾದದ ಆಶೀರ್ವಾದದ ಕಡೆಗೆ ನಮ್ಮನ್ನು ನಡೆಸುವಂಥದ್ದು ನಮ್ಮ ದೇವರು. ಇವತ್ತು ಅನೇಕ ಜನರು ಹೇಳ್ತಾರೆ, ನಾನು ಕೆಲಸ ಮಾಡಿದ್ರಿಂದ ನಾನು ಈ ರೀತಿ ಆದೆ, ನಾನು ಅದನ್ನು ಮಾಡಿದ್ರಿಂದ ಇದು ಹೀಗೆ ಆದೆ. ಇಲ್ಲ, ದೇವರು ನಮ್ಮನ್ನು ಆಶೀರ್ವದಿಸಿದ್ರಿಂದ, ದೇವರು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಾವು ಆಶೀರ್ವಾದದ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ದೇವರು ನಮ್ಮ ಜೊತೆ ಇರೋದ್ರಿಂದ ನಾವು ಆಶೀರ್ವಾದ ಮಾರ್ಗದಲ್ಲೇ ಇದ್ದೇವೆ. ಆತನು ನಮ್ಮ ಜೊತೆ ಇಲ್ಲದಿದ್ದರೆ, ಆತನು ನಮ್ಮ ಒಳಗೆ ಇಲ್ಲದಿದ್ದರೆ ನಾವು ಆಶೀರ್ವಾದದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈಸಾಕನ ಜೊತೆ ದೇವರು ಇದ್ದದ್ರಿಂದ ಬರಗಾಲದಲ್ಲಿ 100ರಷ್ಟು ಬೆಳೆಯನ್ನು ಆತನು ಕುಯ್ಕೊಂಡ. ಯಾಕೆ ಹೇಳಿ? ದೇವರು ಅವನಿಗೆ ಬೋಧಿಸಿದ, ದೇವರು ಅವನ ಜೊತೆಯಲ್ಲಿ ಇದ್ದದ್ರಿಂದ. ಇವತ್ತು ನಿಮ್ಮ ಜೊತೆಯಲ್ಲಿ ದೇವರು ಇರೋದರಿಂದ ನಿಮಗೆ ವೃದ್ಧಿ ಮಾರ್ಗವನ್ನು, ಅಭಿವೃದ್ಧಿ ಮಾರ್ಗವನ್ನು, ಆಶೀರ್ವಾದದ ಮಾರ್ಗವನ್ನು, ಒಳ್ಳೆಯ ಮಾರ್ಗವನ್ನು, ಸನಾತನ ಮಾರ್ಗವನ್ನು ಆತನು ನಿಮಗಾಗಿ ನನಗಾಗಿ ಬೋಧಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಚಿಂತಿಸಬೇಡ್ರಿ. ನಿಮಗೆ ಯಾರು ಮಾರ್ಗವನ್ನು ತೋರಿಸ್ತಾರೆ, ಯಾರು ನಮ್ಮ ಬಿಸ್ನೆಸ್ನ ಆಶೀರ್ವದಿಸ್ತಾರೆ, ಯಾರು ನಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಚಿಂತಿಸಬೇಡ್ರಿ. ನಾನೀಗ ಎಲ್ಲರೂ ಹೇಳಿದ್ದಾರೆ ಈ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ, ಲಾಸ್ ಆಗ್ತಾನೆ ಎಂಬುದಾಗಿ. ಇಲ್ಲ, ನನ್ನ ದೇವರು ವೃದ್ಧಿಯನ್ನು ಮಾಡುವಂಥ ದೇವರು, ಅಭಿವೃದ್ಧಿಯನ್ನು ಮಾಡುವಂಥ ದೇವರು. ಯಾವಾಗ ಅಂತ ಹೇಳಿದರೆ ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ, ಆತನ ಸನಾತನ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಆಶೀರ್ವಾದಗಳನ್ನು ಹೊಂದ್ತೇವೆ, ಅಭಿವೃದ್ಧಿಯನ್ನು ಹೊಂದ್ತೇವೆ. ನಾವು ಅನೇಕ ಜನರಿಗೆ ಆಶೀರ್ವಾದ ಉಳ್ಳ ವ್ಯಕ್ತಿಗಳಾಗ್ತೇವೆ. ಯಾವ ರೀತಿ ಅಂತ ಹೇಳಿದರೆ, ಅಬ್ರಾಮನನ್ನು ದೇವರು ಹೇಳಿದರು, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು, ಆಗ ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ. ಯಾವಾಗ ನಾವು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಾರಂಭಿಸ್ತೇವೋ, ಯಾವಾಗ ದೇವರ ಮಾರ್ಗದಲ್ಲಿ ನಾವು ನಡೀತೀವೋ, ಆಗ ನಮಗೆ ಆಶೀರ್ವಾದದ ಮಾರ್ಗಗಳು ತೆರೆಯಲ್ಪಡ್ತದೆ.
ನಮ್ಮ ಮುಂದೆ ದೇವರು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತಾನೆ. ಕದಗಳನ್ನು ಒಡೆದು, ತಾಮ್ರದ ಕದಗಳನ್ನು ಒಡೆದು ನಮಗೆ ದಿಣ್ಣೆಗಳನ್ನು ಸರಿಪಡಿಸಿ ನಮಗೆ ಆಶೀರ್ವಾದದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಚಿಂತಿಸಬೇಡ್ರಿ, ದುಃಖಿಸಬೇಡ್ರಿ. ನಮಗೆ ಮಾರ್ಗವನ್ನು ನಡೆಸಲಿಕ್ಕೆ ಯಾರಿದ್ದಾರೆ ಎಂಬುದಾಗಿ, ನಮಗೆ ಮಾರ್ಗವನ್ನು ನಡೆಸಲಿಕ್ಕೆ ನಮ್ಮ ದೇವರಿದ್ದಾನೆ. ಆತನು ನಮ್ಮ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಆಶೀರ್ವಾದದ ಮಾರ್ಗದಲ್ಲಿ, ವೃದ್ಧಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ನೀವು ಚಿಂತಿಸಬೇಡಿ ದೇವರ ಮಕ್ಕಳೇ, ನಿಮ್ಮನ್ನು ಆಶೀರ್ವದಿಸುವಂಥ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನು ಸದಾ ಕಾಲವೂ ಇರುವಂಥ ದೇವರು, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆಯಲ್ಲಿರುವಂಥ ದೇವರು, ನಿಮ್ಮ ಸಂಗಡ ಇರುವ ದೇವರು. ಆತನು ನಿಮ್ಮನ್ನು ಬಲಪಡಿಸಿ ನಡೆಸ್ತಾನೆ. ಅದರಿಂದ ದೇವರ ಆತ್ಮನಿಗೆ ನಿಮ್ಮ ಹೃದಯಗಳನ್ನು ಒಪ್ಪಿಸಿಕೊಡ್ರಿ. ದೇವರ ಆತ್ಮನಿಗೆ ನಿಮ್ಮ ಕಾರ್ಯಗಳನ್ನು ಒಪ್ಪಿಸಿಕೊಡ್ರೆ, ದೇವರ ಆತ್ಮನೇ ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ಬೋಧಿಸು, ನಾನು ಎಲ್ಲಿಗೆ ಹೋಗಬೇಕು, ಏನನ್ನು ಮಾಡಬೇಕು, ಪರಿಶುದ್ಧ ಆತ್ಮ ದೇವರೇ ನನಗೆ ಸಹಾಯವನ್ನು ಮಾಡು. ಯಾಕೆ ಅಂದರೆ ಮೋಶೆಗೆ ಯೆಹೋಶುವನ ಆಲೋಚನೆಗಳನ್ನು ಅನುಗ್ರಹಿಸಿದ, ಇವತ್ತು ಪರಿಶುದ್ಧಾತ್ಮನು ನಮಗೆ ಆಲೋಚನೆಗಳನ್ನು ಅನುಗ್ರಹಿಸುವ ದೇವರು. ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತಗಳಲ್ಲಿ ನಾವು ಎಡೆ ಬಿಡದೆ ನಾವು ಪ್ರಾರ್ಥಿಸಬೇಕು, ಎಡೆ ಬಿಡದೆ ದೇವರ ವಾಕ್ಯವನ್ನು ಓದಬೇಕು. ಸಮಯ ಇರುವಾಗ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. 1ನೇ ಕೀರ್ತನೆ ಹೀಗೆ ಹೇಳ್ತದೆ, ಧರ್ಮೋಪದೇಶವನ್ನು ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾನೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಯು ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗ್ತದೆ ಎಂಬುದಾಗಿ. ಹಾಗಾದರೆ ದೇವರ ಮಾರ್ಗದಲ್ಲಿ ನಡೆಯುವಾಗ, ದೇವರ ಆಲೋಚನೆಯಲ್ಲಿ ನಡೆಯುವಾಗ ನಮ್ಮ ಜೀವಿತ ಸಫಲದ ಕಡೆಗೆ ಹೋಗ್ತದೆ, ಆಶೀರ್ವಾದದ ಕಡೆಗೆ ಹೋಗ್ತದೆ, ನೆಮ್ಮದಿಯ ಕಡೆಗೆ ಹೋಗ್ತದೆ, ಬಿಡುಗಡೆಯ ಕಡೆಗೆ ಹೋಗ್ತದೆ. ದೇವರ ಆತ್ಮನು ನಮ್ಮನ್ನು ಜಯದಿಂದ ಜಯಕ್ಕೆ ನಡೆಸುವ ದೇವರ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ರಿ, ನಮ್ಮ ದೇವರು ನಮಗಾಗಿ ಮಾರ್ಗ ನಡೆಸುವಂಥ ದೇವರು, ಆಲೋಚನೆಗಳನ್ನು ಅನುಗ್ರಹಿಸುವ ದೇವರು, ನಮಗೆ ಕಟಾಕ್ಷಿಸಿ ನಮ್ಮ ವಿಷಯದಲ್ಲಿ ಆಲೋಚನೆಗಳನ್ನು ಅನುಗ್ರಹಿಸುವಂಥ ದೇವರು ನೀವು ಸೇವಿಸುವಂಥ ದೇವರು. ಅದರಿಂದ ಈ ಸಮಯದಲ್ಲಿ ನೀವು ಚಿಂತಿಸಬೇಡ್ರಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ದೇವರಿಗೆ ಕೊಡ್ರಿ. ದೇವರೇ, ನನ್ನ ಮಕ್ಕಳಿಗೆ ನೀವು ಆಲೋಚನೆಗಳನ್ನು ಅನುಗ್ರಹಿಸಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರು ಮಾತನ್ನು ಕೇಳ್ತಿಲ್ಲ, ಅವರನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡ್ರಿ. ದೇವರೇ, ಇವತ್ತು ನನ್ನ ಮಕ್ಕಳು ಮಾತನ್ನು ಕೇಳ್ತಿಲ್ಲ, ಅವರಿಗೆ ನಿನ್ನ ಆಲೋಚನೆಗಳನ್ನು ಅನುಗ್ರಹಿಸು. ದೇವರೇ, ನನ್ನ ಗಂಡನ ಮಾತನ್ನು ಕೇಳ್ತಿಲ್ವ, ಗಂಡನನ್ನು ದೇವರೇ ನಿನ್ನ ಕರಗಳು ಒಪ್ಪಿಸಿಕೊಡ್ತಾನೆ, ಅವರಿಗೆ ಆಲೋಚನೆ ಅನುಗ್ರಹಿಸಿ ಎಂಬುದಾಗಿ ಹೇಳ್ರಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮ ಮಾತನ್ನು ಕೇಳ್ತಿಲ್ಲ, ದೇವರ ಮಾರ್ಗದಲ್ಲಿಲ್ಲ, ಅವರನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡ್ರಿ. ದೇವರು ಅವರಿಗೆ ಆಲೋಚನೆಗಳನ್ನು ಅನುಗ್ರಹಿಸ್ತಾನೆ. ದೇವರು ಅವರ ಮನಸ್ಸನ್ನು ಬದಲಾಯಿಸ್ತಾನೆ, ಅವರ ಸ್ಥಿತಿಗಳನ್ನು ಬದಲಾಯಿಸ್ತಾನೆ, ಅವರ ಪರಿಸ್ಥಿತಿಗಳು ಬದಲಾಗುತ್ತೆ. ದೇವರು ಅವರನ್ನು ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸ್ತಾನೆ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ನಿಮಗೆ ಆಲೋಚನೆಗಳನ್ನು ಹೇಳುವಂಥ ದೇವರ ಮಾತುಗಳಿಗೆ ಕಿವಿಗೊಡ್ರಿ. ಹಲ್ಲೆಲೂಯಾ. ಅದಕ್ಕೆ ಪ್ರಕಟಣೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಿವಿ ಉಳ್ಳವನು ಕೇಳಲಿ. ದೇವರ ಆತ್ಮನು ಹೇಳುವುದನ್ನು ಸಭೆಯಲ್ಲಿರುವ ಕಿವಿ ಉಳ್ಳವರು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಾಗಾದರೆ ನಾವು ಕಿವಿ ಉಳ್ಳವರು, ದೇವರ ನಮಗೆ ಕ್ರಿಸ್ತನ ಆಲೋಚನೆಗಳನ್ನು ಗ್ರಹಿಸಲಿಕ್ಕೆ ದೇವರು ನಮಗೆ ಮನಸ್ಸನ್ನು ಕೊಟ್ಟಿದ್ದಾರೆ. ನಾವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡುವ, ದೇವರ ಮಾರ್ಗದಲ್ಲಿ ನಡೆಯುವ, ಕಿವಿ ಉಳ್ಳವರು ಕೇಳಲಿ ಎಂಬುದಾಗಿ ಹೇಳುವಂಥ ಪರಿಶುದ್ಧ ಆತ್ಮನ ಮಾತುಗಳಿಗೆ ನಾವು ಕಿವಿಗೊಡುವ ಪ್ರಿಯರೇ. ಆಗ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವಾಗಿ ನಡೆಸಲ್ಪಡ್ತೀವಿ, ಆಶೀರ್ವಾದವಾಗಿರ್ತೇವೆ, ಆಶೀರ್ವಾದದ ಕಡೆಗೆ ನಾವು ನಡೆಸಲ್ಪಡ್ತೇವೆ. ನಾವು ಜಯದಿಂದ ಜಯಕ್ಕೆ ನಾವು ಹೋಗ್ತೇವೆ ಪ್ರಿಯರೇ. ಇಲ್ಲದಿದ್ದರೆ ನಮ್ಮ ಜೀವಿತ ಚಿಂತೆಗೆ ಒಳಗಾಗ್ತದೆ, ಕಷ್ಟಕ್ಕೆ ಒಳಗಾಗ್ತದೆ, ದುಃಖಕ್ಕೆ ಒಳಗಾಗ್ತದೆ, ನಾವು ಆಶೀರ್ವಾದವನ್ನು ಕಾಣುವುದೇ ಇಲ್ಲ. ಅದರಿಂದ ಈ ಸಮಯದಲ್ಲಿ ನೀವು ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಾ, ನಿಮ್ಮ ಜೀವಿತ ಜಯದಿಂದ ಜಯಕ್ಕೆ ಹೋಗ್ಬೇಕಾ, ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಕ್ಕೆ ನೆಲೆ ಆಗಬೇಕಾ, ನಿಮ್ಮ ಜೀವಿತದಲ್ಲಿರುವ ಕೊರತೆಗಳು ನೀಗಿಸಲ್ಪಡಬೇಕಾ, ನಿಮ್ಮ ಜೀವಿತದಲ್ಲಿರುವ ಸಾಲಗಳು ನೀಗಿಸಲ್ಪಡಬೇಕಾ, ನಿಮ್ಮ ಜೀವಿತದಲ್ಲಿ ಸೋತಂಥ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಜಯವನ್ನು ಹೊಂದಿಕೊಳ್ಬೇಕಾ, ಹಾಗಾದರೆ ದೇವರ ಆತ್ಮನ ಮಾತುಗಳಿಗೆ ಕಿವಿಗೊಡ್ರಿ. ಯೆಹೋಶುವನು ಮೋಶೆ ಹೇಳಿದ ಎಲ್ಲ ಆಲೋಚನೆಗಳನ್ನು ತೆಗೆದುಕೊಂಡ, ಮೋಶೆ ಬೋಧಿಸಿದ ಮಾರ್ಗದಲ್ಲಿ ಆತನು ನಡೆದ. ಅದರಿಂದ ಯೆಹೋಶುವನು ಜಯವನ್ನು ಹೊಂದಿದ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಆತ್ಮನು ಹೇಳುವಂಥ ಮಾತುಗಳಿಗೆ ಕಿವಿಗೊಡುವ, ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ, ನಾವು ನಡೆಯಬೇಕಾದ ಮಾರ್ಗದಲ್ಲಿ ದೇವರ ಆತ್ಮನು ನಮ್ಮ ನಡೆಸ್ತಾನೆ. ನಾವು ಜಯದಿಂದ ಜಯಕ್ಕೆ ಹೋಗ್ತೀವಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ಹೆಸರಲ್ಲಿ ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕೇಳಿದಂತೆ ಎಲ್ಲರ ಜೀವಿತಗಳಲ್ಲಿ ಈ ವಾಕ್ಯ
ವಾಕ್ಯವು ಕಾರ್ಯವನ್ನು ಮಾಡಲಿ, ಅವರ ಜೀವಿತವನ್ನು ಆಶೀರ್ವದಿಸಲಿ. ಎಲ್ಲೆಲ್ಲ ಸೋತು ಹೋಗಿದ್ದಾರೆ ಎಲ್ಲ ಭಾಗದಲ್ಲಿ ಜಯವನ್ನು ಹೊಂದಿಕೊಳ್ಳಿ. ಅವರ ಜೀವಿತಗಳು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಹೋಗಲಿ, ಜಯದಿಂದ ಜಯಕ್ಕೆ ಹೋಗಲಿ. ಸೋತಂಥ ಸ್ಥಿತಿಗಳು ಮಾರ್ಪಡಲಿ. ನಿನ್ನ ಕೃಪೆ ಅವರನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ಈಗ ಅವರಿಗಾಗಿ ನೀನು ಮಾಡುವಂಥ ಅದ್ಭುತಗಳಿಗಾಗಿ ಸ್ತೋತ್ರ. ಅವರ ಕಷ್ಟ, ದುಃಖ, ಸಮಸ್ಯೆ, ರೋಗ ಎಲ್ಲವೂ ಬದಲಾಗಲಿ ಸ್ವಾಮಿ. ನಿನ್ನ ಮಾರ್ಗದಲ್ಲಿ ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಹೀಗೆ ನೀನು ಮಾಡುವಂಥ ಕಾರ್ಯಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತೇವೆ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.